Very good morning. In the previous class, we have discussed about the concept of semiconductors and what is the use of semiconductors in the electronic devices like. ಚಾಪ್ಟರ್ ನಂಬರ್ 14 ಅನ್ನ ಸಂಪೂರ್ಣವಾಗಿ ಮುಗಿಸಿದ್ದು ಟಿಲ್ ನೌ. ಓಕೆನಾ? ಈಗ ವಿ ವಿಲ್ ಸ್ಟೆಪ್ ಆನ್ ಟು ದ ಅನದರ್ ಚಾಪ್ಟರ್ ಸೋ ಕಾಲ್ಡ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್. ಫಸ್ಟ್ ಯಾವುದೇ ಚಾಪ್ಟರ್ ಆಗಿರಲಿ, ವಿ ಹ್ಯಾವ್ ಟು ನೋ ದ ವಾಟ್ ಇಟ್ ಸಜೆಸ್ಟ್. ಆ ಚಾಪ್ಟರ್ ನೇಮ್ ಏನ್ ಹೇಳುತ್ತೆ ಅನ್ನೋದನ್ನ ತಿಳ್ಕೊಬೇಕು ಫಸ್ಟ್. Here there is a two concept. One is dual nature and another one is matter. ಇವೆರಡನ್ನ ತಿಳಿದುಕೊಂಡಾದ್ಮೇಲೆ we will step on to the chapter. What do you mean by matter? Matter is anything which occupies a space and having a definite mass. ಒಂದು ವಸ್ತು ಯಾವುದಾದ್ರೂ ಆಗಿರಬಹುದು, ಅದು ಸ್ವಲ್ಪ ಜಾಗವನ್ನ ಆಕ್ರಮಿಸ್ಕೋಬೇಕು, ಜೊತೆಗೆ ಅದಕ್ಕೆ ಒಂದು ನಿರ್ದಿಷ್ಟವಾದ ಮಾಸ್ ಇರಬೇಕು. ಅದರ ಜೊತೆಗೆ ಡ್ಯುಯಲ್ ಅಂದ್ರೆ ಅರ್ಥ ಎರಡು, ಟೂ ನೇಚರ್ಸ್ ಇರುವಂತ ಮ್ಯಾಟರ್. ಅಂದ್ರೆ ಒಂದು ವಸ್ತುವಿಗೆ ಎರಡು ರೂಪಗಳಿರುತ್ತೆ. ಯಾವ್ಯಾವುದು ಅಂದ್ರೆ ಒನ್ ಈಸ್ ಪಾರ್ಟಿಕಲ್ ನೇಚರ್ ಅಂಡ್ ಅನದರ್ ಒನ್ ಈಸ್ ವೇವ್ ನೇಚರ್. ಈ ಎರಡು ರೂಪಗಳನ್ನ, ಎರಡು ನೇಚರ್ಗಳನ್ನ ಯಾವ ತರ ಒಂದು ವಸ್ತು ತನ್ನೊಳಗಡೆ ಅವಲಂಬಿಸ್ಕೊಂಡಿರುತ್ತೆ, ಹೌ ದ ಮ್ಯಾಟರ್ ಈಸ್ ಕಂಪೋಸ್ಡ್ ಆಫ್ ಟೂ ನೇಚರ್ಸ್ ಅನ್ನೋದನ್ನ ನೋಡ್ತಾ ಹೋಗೋಣ. ಪಾರ್ಟಿಕಲ್ ನೇಚರ್ ಇದ್ದಾಗ ಯಾವ ತರ ಬಿಹೇವ್ ಮಾಡುತ್ತೆ ಒಂದು ಮ್ಯಾಟರ್, ವೇವ್ ನೇಚರ್ ಇದ್ದಾಗ ಯಾವ ತರ ಬಿಹೇವ್ ಮಾಡುತ್ತೆ ಒಂದು ಮ್ಯಾಟರ್ ಅನ್ನೋದನ್ನ ನೋಡ್ತಾ ಹೋಗೋಣ. ಅಲ್ಲಿಗೆ ಒಂದು ಕಾನ್ಸೆಪ್ಟ್ ಅರ್ಥ ಆಯ್ತು. ನಮ್ಗೆ ಏನಂತ ಅರ್ಥ ಆಯ್ತು? ಮ್ಯಾಟರ್ ಹ್ಯಾವಿಂಗ್ ಎ ಡ್ಯುಯಲ್ ನೇಚರ್. ಈ ಡ್ಯುಯಲ್ ನೇಚರ್ ಅನ್ನು ನೋಡೋದಕ್ಕಿಂತ ಮುಂಚೆ ವಾಟ್ ಯು ಮೀನ್ ಬೈ ಮ್ಯಾಟರ್, ವಾಟ್ ಈಸ್ ದ ಕಾಂಪೋಸಿಷನ್ ಆಫ್ ಮ್ಯಾಟರ್, ಏನಿಂದ ಮಾರ್ಪಾಡಾಗಿದೆ ಅನ್ನೋದನ್ನು ನೋಡೋದಾದ್ರೆ, ಜನರಲಿ ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಲಾಟ್ಸ್ ಆಫ್ ಮಾಲಿಕ್ಯೂಲ್ಸ್. ಅದೇ ಮಾಲಿಕ್ಯೂಲ್ಸ್ ಗಳು ಏನಾಗಿರ್ತವೆ, ಇಟ್ ಇಸ್ ಮೇಡ್ ಅಪ್ ಆಫ್ ಇನ್ಫೈನೈಟ್ ನಂಬರ್ ಆಫ್ ಆಟಮ್ಸ್, ರೈಟ್? ಹಂಗಾದ್ರೆ ಆಟಮ್ ಅಂದ್ರೆ ಯಾವ ತರ ಇರುತ್ತೆ, ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಆಟಮ್ ಅನ್ನೋದನ್ನ ನೋಡೋದಾದ್ರೆ, atom is composed of a central core called nucleus, in which there are two type of particles, one is neutrons and another one is protons. ಆ ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ಸ್ ಗಳು ರಿವಾಲ್ವ್ ಆಗ್ತಾ ಇರ್ತವೆ ಒಂದು ಸರ್ಕ್ಯುಲರ್ ಆರ್ಬಿಟ್ ನಲ್ಲಿ. ಫಸ್ಟ್ ಆರ್ಬಿಟ್ ಅಲ್ಲಿ there is a possibility of 2 electrons, second orbital is there is a possibility of 8 electrons. ಅದೇ ಥರ್ಡ್ ಆರ್ಬಿಟ್ ಅಲ್ಲಿ there is a possibility of 8 electrons. ಅದೇ ಫೋರ್ತ್ ಆರ್ಬಿಟ್ ಅಲ್ಲಿ there is a possibility of 18 electrons. ಪೌಲಿಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ಸ್ ಅಲ್ಲಿ ಫಿಲ್ಲಿಂಗ್ ಅಪ್ ಆಫ್ ಶೆಲ್ಸ್ ಅನ್ನ ನಾವು ಹೇಳೋದ್ರ ಮೂಲಕ ಒಂದು ಆರ್ಬಿಟ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಅನ್ನ ಹೊಂದಿರುತ್ತೆ ಅನ್ನೋದನ್ನ ಡಿಫೈನ್ ಮಾಡಿರ್ತೀವಿ, ರೈಟ್? ಹಂಗಾದ್ರೆ ಈಗ ಒಂದು ಆಟಮ್ ಇದು. ಹಂಗಾದ್ರೆ ಆಟಮ್ ಅಲ್ಲಿ ಔಟರ್ ಮೋಸ್ಟ್ ಸಿಗೋಂಥದ್ದೇನು, ನಮ್ಗೆ ಎಲೆಕ್ಟ್ರಾನ್ಸ್ ಗಳು ಸಿಗ್ತವೆ. ಹಂಗಾರೆ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಎಲ್ಲ ಇರ್ತವೆ. ಇಂಟರ್ನಲಿ ಒಂದು ಇಂಟರ್ಮೋಸ್ಟ್ ಸೆಂಟ್ರಲ್ ಅಲ್ಲಿ ಒಂದು ಕೋರ್ ಇರುತ್ತೆ. ಆ ಕೋರ್ ಒಳಗಡೆ ಎಲೆಕ್ಟ್ರಾನ್ಸ್ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಇರ್ತವೆ. ಹಾಗಾದ್ರೆ ನಾವೇನಂತ ಕನ್ಕ್ಲೂಡ್ ಮಾಡ್ಬೋದು ಅಂದ್ರೆ, ಒಂದು ಆಟಮ್ ಇಂದ ನಾವೇನಾದ್ರೂ ಆಡ್ ಅಥವಾ ರಿಮೂವ್ ಮಾಡೋದಾದ್ರೆ ಅದು ಒಂದೇ ಸಾಧ್ಯ, ಎಲೆಕ್ಟ್ರಾನ್ಸ್ ಅನ್ನ ತೆಗಿಬಹುದು ಅಥವಾ ಎಲೆಕ್ಟ್ರಾನ್ಸ್ ಅನ್ನ ಆಡ್ ಮಾಡಬಹುದು. ಅದು ಬಿಟ್ರೆ ವಿ ಕೆನಾಟ್ ಆಡ್ ಪ್ರೋಟಾನ್ಸ್, ವಿ ಕೆನಾಟ್ ರಿಮೂವ್ ಪ್ರೋಟಾನ್ಸ್. ಹಂಗಾದ್ರೆ ಎರಡ್ ತರ ಚಾರ್ಜ್ ಇದೆಯಲ್ಲ, ಒಂದು ಆಟಮ್ಗೆ ಪಾಸಿಟಿವ್ಲಿ ಚಾರ್ಜು ಇರುತ್ತೆ, ನೆಗೆಟಿವ್ಲಿ ಚಾರ್ಜು ಇರುತ್ತೆ. ಹೌ ಇಟ್ ಈಸ್ ಪಾಸಿಬಲ್ ಅನ್ನೋದು ನೆಕ್ಸ್ಟ್ ಕ್ವಶನ್ ಆಗುತ್ತೆ. ಪಾಸಿಟಿವ್ಲಿ ಚಾರ್ಜ್ ಯಾವಾಗ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ತಗೋತೀನಿ, ಕಾರ್ಬನ್ 612. ದಿಸ್ ಇಂಡಿಕೇಟ್ಸ್ ದಟ್ 6 is a atomic number which represents the number of electrons as well as the number of protons. ಅಂದ್ರೆ ಇಲ್ಲಿ 6 ಎಲೆಕ್ಟ್ರಾನ್ಗಳಿದೆ, 6 ಪ್ರೋಟಾನ್ಸ್ ಗಳಿದೆ. ಈ ಮಾಸ್ ನಂಬರ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ದಿಸ್ ರೆಪ್ರೆಸೆಂಟ್ಸ್ ಸಮ್ ಆಫ್ ನ್ಯೂಟ್ರಾನ್ ನಂಬರ್ ಅಂಡ್ ಪ್ರೋಟಾನ್ ನಂಬರ್. ಎರಡೂನ ಸೇರಿ
ಹೇಳೋದಾದ್ರೆ ನಾವು ಮಾಸ್ ನಂಬರ್, ಫಾರ್ ಎಕ್ಸಾಂಪಲ್ ದೀಸ್ ಆರ್ ದ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್. ಅಂದ್ರೆ ನ್ಯೂಕ್ಲಿಯಸ್ ಒಳಗಡೆ ಏನೇನಿದೆ, ನ್ಯೂಟ್ರಾನ್ಸ್ ಮತ್ತೆ ಪ್ರೋಟಾನ್ಸ್ ಇದೆ. ಅವೆರಡನ್ನು ಸೇರಿದ್ರೆ ನಮ್ಗೆ ಸಿಗೋ ಅಂತ ನಂಬರ್ ಮಾಸ್ ನಂಬರ್. ಇಲ್ಲಿ ಮಾಸ್ ನಂಬರ್ 12 ಇದೆ ಅಂದ್ರೆ ಇಲ್ಲಿ ನ್ಯೂಟ್ರಾನ್ಸ್ ಮತ್ತೆ ಪ್ರೋಟಾನ್ ಸಂಖ್ಯೆ ಎರಡನ್ನು ಸೇರಿಸಿದ್ರೆ 12. ಅದು ಆ 12ರಲ್ಲಿ ನಮಗ್ ಗೊತ್ತಾಗ್ತಾ ಇದೆ 6 ಪ್ರೋಟಾನ್. ಅಲ್ಲಿಗೆ ಏನಂತ ಬರೀಬಹುದು, 6 ನ್ಯೂಟ್ರಾನ್ಗಳಿದೆ, 6 ಪ್ರೋಟಾನ್ಗಳಿದೆ. ವಿ ಕೆನಾಟ್ ಆಲ್ಟರ್ ದಿಸ್ ನಂಬರ್. ನಾವು ಮಾಸ್ ನಂಬರ್ ಅನ್ನ ವೇರಿ ಮಾಡಕ್ಕಾಗಲ್ಲ. ಮಾಸ್ ನಂಬರ್ ಅಂದ್ರೆ ಒಂದು ಆಟಮ್ಗೆ ಮಾಸ್ ನಂಬರ್ ವೇರಿ ಆಗುತ್ತೆ, ಬಟ್ ಒಂದು ಆಟಮ್ ಅಲ್ಲಿ ನಾವು ನ್ಯೂಟ್ರಾನ್ ಮತ್ತೆ ಪ್ರೋಟಾನ್ ಸಂಖ್ಯೆನ ನಾವು ಚೇಂಜ್ ಮಾಡಕ್ಕಾಗಲ್ಲ. ಅಂದ್ರೆ ಚೇಂಜ್ ಮಾಡಕ್ಕಾಗಂತದ್ದೇನು, ಎಲೆಕ್ಟ್ರಾನ್ ನ ಸಂಖ್ಯೆ. ಈಗೇನ್ ಮಾಡ್ತೀನಿ, ಈಗ ಜನರಲ್ ಆಗಿ ನನ್ನ ಹತ್ರ ಒಂದು ಕಾರ್ಬನ್ ಆಟಮ್ ಇದೆ. ಆ ಕಾರ್ಬನ್ ಆಟಮ್ ಅಲ್ಲಿ 6 ಪ್ರೋಟಾನ್ಗಳಿದಾವೆ, 6 ಎಲೆಕ್ಟ್ರಾನ್ಗಳಿದಾವೆ. ಈಗ ನಾನೇನ್ ಮಾಡ್ತೀನಿ, ಈ ಕಾರ್ಬನ್ ಆಟಮ್ಗೆ ಒಂದು ಎಲೆಕ್ಟ್ರಾನ್ ಅನ್ನ ಆಡ್ ಮಾಡ್ತೀನಿ. If we add one electron to the carbon atom, it contains 7 electrons and 6 protons. ಯಾಕೆ ಪ್ರೋಟಾನ್ ನಂಬರ್ ಅನ್ನ ನಾನು ವೇರಿ ಮಾಡಿಲ್ಲ. This indicates that electron is more compared to the proton number. Hence, we can conclude that it is a negatively charged atom. ಯಾಕೆ ಎಲೆಕ್ಟ್ರಾನ್ ನ ಸಂಖ್ಯೆ ಜಾಸ್ತಿ ಇದೆ ಅಂದ್ಮೇಲೆ ಅದು ನೆಗೆಟಿವಿಟಿ ಜಾಸ್ತಿ ಆಯ್ತಾ, ಅಲ್ಲಿಗೆ ಇಟ್ ಬಿಕಮ್ಸ್ ನೆಗೆಟಿವ್ಲಿ ಚಾರ್ಜ್ಡ್ ಆಟಮ್. ಅದೇ ಒಂದು ಕಾರ್ಬನ್ ಆಟಮ್ ಇಂದ ಒಂದು ಎಲೆಕ್ಟ್ರಾನ್ ಅನ್ನ ತೆಗ್ದೆ ಅಂತ ತಿಳ್ಕೊಳ್ಳಿ, ರಿಮೂವ್ ಮಾಡ್ತಾ ಇದ್ದೀನಿ. ಐ ಆಮ್ ಅಯನೈಸಿಂಗ್ ಒನ್ ಎಲೆಕ್ಟ್ರಾನ್ ಫ್ರಮ್ ದ ಕಾರ್ಬನ್ ಆಟಮ್. Therefore, the electron number which is 6 before will become 5 electrons. And proton number 6 ಇದ್ದಿದ್ದು 6 ಇರುತ್ತೆ. Therefore, this indicates that proton number is greater than electron number. Hence, it will become positively charged. ಆಗೇನಾಗುತ್ತೆ, ಆ ಆಟಮ್ ಪಾಸಿಟಿವ್ಲಿ ಚಾರ್ಜ್ಡ್ ಆಟಮ್ ಆಗಿ ಕನ್ವರ್ಟ್ ಆಗುತ್ತೆ. ಬಿಕಾಸ್ it contains more number of positively charged particles than the number of negatively charged particles. ಈ ತರ ನಾವೇನ್ ಮಾಡಬಹುದು, ಒಂದು ಆಟಮ್ ಅನ್ನ ಚಾರ್ಜ್ ಮಾಡಬಹುದು. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದೇನು ಅಂದ್ರೆ, ವಿ ಆರ್ ಓನ್ಲಿ ಪ್ಲೇಯಿಂಗ್ ವಿತ್ ಎಲೆಕ್ಟ್ರಾನ್ಸ್. ವಿ ಆರ್ ಆಡಿಂಗ್ ದ ಎಲೆಕ್ಟ್ರಾನ್ಸ್ ಟು ಇನ್ಕ್ರೀಸ್ ದ ನೆಗೆಟಿವಿಟಿ. ವಿ ಆರ್ ರಿಮೂವಿಂಗ್ ದ ಎಲೆಕ್ಟ್ರಾನ್ಸ್ ಟು ಇನ್ಕ್ರೀಸ್ ದ ಪಾಸಿಟಿವಿಟಿ. ಎಲೆಕ್ಟ್ರಾನ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ, ಇಟ್ ಬಿಕಮ್ಸ್ ಮೋರ್ ನೆಗೆಟಿವ್. ಎಲೆಕ್ಟ್ರಾನ್ ಸಂಖ್ಯೆ ಕಡಿಮೆ ಆಗ್ತಾ ಇದೆಯಾ, ಇಟ್ ಬಿಕಮ್ಸ್ ಮೋರ್ ಪಾಸಿಟಿವ್. ರೈಟ್. ಈಗ ಏನ್ ಮಾಡ್ತೀವಿ, ಈ ಎಲೆಕ್ಟ್ರಾನ್ ಹಂಗಾರೆ ನಮ್ಗೆ ಒಂದು ಕನ್ಕ್ಲೂಷನ್ ಬಂತು, ವಿ ಕೆನಾಟ್ ಆಡ್ ಪ್ರೋಟಾನ್ಸ್, ವಿ ಕೆನಾಟ್ ರಿಮೂವ್ ಪ್ರೋಟಾನ್ಸ್. ಎಲೆಕ್ಟ್ರಾನ್ ಮತ್ತೆ ಪ್ರೋಟಾನ್ಸ್ ಅನ್ನ ನಾವು ರಿಮೂವ್ ಮಾಡಕ್ಕೂ ಆಗಲ್ಲ, ಆಡ್ ಮಾಡಕ್ಕೂ ಆಗೋದಿಲ್ಲ ಅನ್ನೋದನ್ನ ಒಂದು ಕನ್ಕ್ಲೂಷನ್ ಬಂತು. ರೈಟ್. ಹಂಗಾರೆ ನೆಕ್ಸ್ಟ್ ಕಾನ್ಸೆಪ್ಟ್, ಹಂಗಾರೆ ಈ ಕಾನ್ಸೆಪ್ಟ್ ಡೆವಲಪ್ ಆಗಿದೆ ಯಾವಾಗ, ಡ್ಯುಯಲ್ ನೇಚರ್ ಅನ್ನೋ ಒಂದು ಕಾನ್ಸೆಪ್ಟ್ ಡೆವಲಪ್ ಆಗಿದೆ ಯಾವಾಗ, ಹೆಂಗ್ ಬಂತಿದು ಅನ್ನೋದನ್ನ ನೋಡೋದಾದ್ರೆ, ಇನ್ ದ ಇಯರ್ 1887 ಎನ್ರಿಚ್ ಹರ್ಟ್ಜ್ ಅನ್ನೋ ಒಬ್ಬ ಸೈಂಟಿಸ್ಟ್ ಇರ್ತಾನೆ. ಈ ಎನ್ರಿಚ್ ಹರ್ಟ್ಜ್ ಅನ್ನೋ ಒಬ್ಬ ಸೈಂಟಿಸ್ಟ್ ಏನ್ ಮಾಡ್ತಾನೆ, ಟು ಪ್ರೊಡ್ಯೂಸ್ ಅಂಡ್ ಡಿಟೆಕ್ಟ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನ ಪ್ರೊಡ್ಯೂಸ್ ಮಾಡಿ ಡಿಟೆಕ್ಟ್ ಮಾಡಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾನೆ. ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ಅವನೇನ್ ಅಬ್ಸರ್ವ್ ಮಾಡ್ತಾನೆ ಅಂದ್ರೆ, there is a emission of negatively charged particles from an atom. ಒಂದು ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಗಳು ಹೊರಗಡೆ ಬಂದ್ಬಿಡ್ತವೆ ಅನ್ನೋದನ್ನ ಎಮಿಟ್ ಮಾಡ್ತವೆ. ಅಂದರೆ ಇದೊಂದು ಆಟಮ್ ಮೇಲೆ ನಾವೇನಾದ್ರೂ ಒಂದು ಸೂಟಬಲ್ ಎನರ್ಜಿನ ಸಪ್ಲೈ ಮಾಡಿದ್ರೆ, ಇಟ್ ಮೇ ಬಿ ಎನಿ ಫಾರ್ಮ್ ಆಫ್ ಎನರ್ಜಿ, ಇಟ್ ಮೇ ಬಿ ಥರ್ಮಲ್ ಎನರ್ಜಿ, ಇಟ್ ಮೇ ಬಿ ಲೈಟ್ ಎನರ್ಜಿ, it may be the electrical and magnetic field energies, it may be kinetic energy, it may be any form of energy. ಈ ಎನರ್ಜೀಸ್ ಗಳನ್ನ ಈ ಎಲೆಕ್ಟ್ರಾನ್ಸ್ ಗಳು ಅಬ್ಸಾರ್ಬ್ ಮಾಡ್ಕೊಂಡು ಇಟ್ ವಿಲ್ ಕಮ್ ಔಟ್ ಆಫ್ ದಿ ಆಟಮ್. ಇದನ್ನೇ ನಾವೇನಂತ ಕರಿತೀವಿ, ವಿ ವಿಲ್ ಕಾಲ್ ಇಟ್ ಆಸ್ ಎ ಎಲೆಕ್ಟ್ರಾನ್ ಎಮಿಷನ್. ಇನ್ನೊಂದು ನೇಮಲ್ಲಿ ನಾವು ಇನ್ನೊಂದು ತರ ಕರಿತೀವಿ, ಇಟ್ ಈಸ್ ಆಲ್ಸೋ ಕಾಲ್ಡ್ ಅಯೋನೈಸೇಷನ್. ಅಯಾನ್ ಅನ್ನ ರಿಮೂವ್ ಮಾಡೋ ಅಂತ ಪ್ರೋಸೆಸ್. ಅಯಾನ್ ಇಸ್ ನಥಿಂಗ್ ಬಟ್ ಚಾರ್ಜ್ಡ್ ಪಾರ್ಟಿಕಲ್. ಎಲೆಕ್ಟ್ರಾನ್ ಅನ್ನ ರಿಮೂವ್ ಮಾಡ್ತಾ ಇದೀವಿ. ಇದು ಎಲೆಕ್ಟ್ರಾನ್ ಅನ್ನು ರಿಮೂವ್ ಮಾಡಿದ್ರೆ ಎಲೆಕ್ಟ್ರಾನ್ ಸಂಖ್ಯೆ ಕಮ್ಮಿ ಆಗುತ್ತೆ, ಇದು ಪಾಸಿಟಿವ್ಲಿ ಚಾರ್ಜ್ಡ್ ಆಗುತ್ತೆ, ಇದು ಬಂದಿರೋ ಅಂತದ್ದು ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಆಗುತ್ತೆ. ಈ ಎಲೆಕ್ಟ್ರಾನ್ ಎಮಿಷನ್ ಅನ್ನೋ ಒಂದು ಪ್ರೋಸೆಸ್ ಅನ್ನ ಕಂಡುಹಿಡಿತಾನ ಅವನು. ಯಾವಾಗ ಅವನು ಉದ್ದೇಶ ಎಲ್ಲ ಇದು
ಈ ಎಲೆಕ್ಟ್ರಾನ್ ಹೊರಗಡೆ ಬರೋಂಥದ್ದು ಆಗಿರ್ಲಿಲ್ಲ. ಅವನ ಉದ್ದೇಶ ಏನಾಗಿತ್ತು? he has to produce electromagnetic waves, he have to detect the electromagnetic waves, right? ಆಗ ಏನ್ ಮಾಡ್ತಾನೆ, ಈ ಅಬ್ಸರ್ವೇಷನ್ ನೋಡ್ಬಿಡ್ತಾನೆ ಅವನು. therefore he concludes that atom is made up of negatively charged particle. ಅದಾದ್ಮೇಲೆ in the 1901 the famous scientist so called J.J. Thomson discovers a negatively charged particle so called electron. ಇವನ್ ಕಂಡಿಡ್ದಾದ್ಮೇಲೆ ಆ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಗೆ ಒಂದು ನೇಮ್ ಅನ್ನ ಕೊಡ್ತಾನೆ J.J. ಥಾಮ್ಸನ್, ಎಲೆಕ್ಟ್ರಾನ್ ಅಂತ. ಆ ಎಲೆಕ್ಟ್ರಾನ್ಗೆ ಮಿಲ್ಲಿಕನ್ ಅನ್ನೋ ಒಬ್ಬ ಸೈಂಟಿಸ್ಟು ಸ್ಪೆಸಿಫಿಕ್ ಚಾರ್ಜ್ ಮತ್ತೆ ಚಾರ್ಜ್ ನ ಕಂಡುಹಿಡಿತಾನೆ. ಸ್ಪೆಸಿಫಿಕ್ ಚಾರ್ಜ್ ಇಸ್ ನಥಿಂಗ್ ಬಟ್ E/m, ಚಾರ್ಜ್ ಪರ್ 1.7 into 10⁻11 ಕೂಲಂ ಪರ್ kg ಬರುತ್ತೆ. ಅಂಡ್ ಚಾರ್ಜ್ ನ ಡಿಟೆಕ್ಟ್ ಮಾಡಿದಾಗ 1.6 into 10⁻−19 ಕೂಲಂ ಬರುತ್ತೆ, which was discovered by Millikan in his experiment, oil drop experiment ಅಲ್ಲಿ ಅವನು ಈ ಚಾರ್ಜ್ ಅನ್ನ ಕಂಡುಹಿಡಿತಾನೆ. ಹಂಗಾದ್ರೆ ಬೇಸಿಕ್ ಕ್ವಶನ್ ಎಲ್ಲಿಂದ ಡೆವಲಪ್ ಆಯ್ತು? ಈ ಎಲೆಕ್ಟ್ರಾನ್ ಎಮಿಷನ್ ಇಂದ ಡೆವಲಪ್ ಆಯ್ತು. ಹಂಗಾರೆ ವಾಟ್ ಡು ಯು ಮೀನ್ ಬೈ ಎಲೆಕ್ಟ್ರಾನ್ ಎಮಿಷನ್? ಇಟ್ ಈಸ್ ದ ಎಮಿಷನ್ ಆರ್ ಇಜೆಕ್ಷನ್ ಆರ್ ರಿಮೂವಲ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಎನ್ ಔಟರ್ ಮೋಸ್ಟ್ ಆರ್ಬಿಟ್ ಆಫ್ ಎನ್ ಎಲೆಕ್ಟ್ರಾನ್. ಹಂಗಾದ್ರೆ ಎಲೆಕ್ಟ್ರಾನ್ ಅನ್ನ ತೆಗಿಬೇಕು ಅಂದ್ರೆ ಏನ್ ಮಾಡಬೇಕು? ಎಲೆಕ್ಟ್ರಾನ್ ಅನ್ನ ರಿಮೂವ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಈಗ ತಾನೇ ನಾನು ಒಂದು ಕಾನ್ಸೆಪ್ಟ್ ಹೇಳಿದೆ, ಆಟಮ್ ಅಂದ್ರೆ ಸ್ಟ್ರಕ್ಚರ್ ಯಾವ ತರ ಇರುತ್ತೆ. ದೇರ್ ಇಸ್ ಎ ಸೆಂಟ್ರಲ್ ಕೋರ್ ಕಾಲ್ಡ್ ನ್ಯೂಕ್ಲಿಯಸ್ ಅರೌಂಡ್ ವಿಚ್ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಇನ್ ಎ ಸರ್ಕ್ಯುಲರ್ ಆರ್ಬಿಟ್. ಹಂಗಾರೆ ನ್ಯೂಕ್ಲಿಯಸ್ ಅಲ್ಲಿ ಏನೇನಿರುತ್ತೆ? ಒಂದು ಪ್ರೋಟಾನ್ ಇರುತ್ತೆ, ಇನ್ನೊಂದು ನ್ಯೂಟ್ರಾನ್ ಇರುತ್ತೆ. ನ್ಯೂಟ್ರಾನ್ಸ್ಗೆ ಯಾವುದೇ ರೀತಿಯಾದ ಚಾರ್ಜ್ ಇರಲ್ಲ. therefore nucleus is composed of only one charged particle so called proton. ಅಲ್ಲಿ ನ್ಯೂಕ್ಲಿಯಸ್ ನಾವೇನಂತ ಬರೀಬಹುದು? ಇಟ್ ಈಸ್ ಎ ಪಾಸಿಟಿವ್ಲಿ ಚಾರ್ಜ್ಡ್ ಕೋರ್ ಅಂತ ಕರಿಬಹುದು. ಆ ಪಾಸಿಟಿವ್ಲಿ ಚಾರ್ಜ್ಡ್ ಕೋರ್ ಸುತ್ತ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಗಳು ಸುತ್ತಾ ಇರ್ತವೆ. ಹಂಗಾದ್ರೆ ಇವೆರಡು ನಡುವೆ ಒಂದು ಅಟ್ರಾಕ್ಟಿವ್ ಫೋರ್ಸ್ ಇರಬೇಕು. ಯಾಕೆ? ಕೂಲಂಬಿಯನ್ ಫೋರ್ಸ್ ಡಿಫೈನ್ ಮಾಡಿರ್ತಾರೆ, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್ ಅಂತ. ಆ ಕೂಲಂಬಿಯನ್ ಫೋರ್ಸ್ ನ ನಾವು ಡಾಮಿನೇಟ್ ಮಾಡಿ, ಈ ಅಗೈನ್ ದಿಸ್ ಇಸ್ ಆಲ್ಸೋ ಎ ಕೂಲಂಬಿಯನ್ ಫೋರ್ಸ್. ಅಬ್ಸರ್ವ್ ಮಾಡಿ, ಫಸ್ಟ್ ಆರ್ಬಿಟ್ ಅಲ್ಲಿ ಡಿಸ್ಟೆನ್ಸ್ ಕಡಿಮೆ ಇದೆ, ಸೆಕೆಂಡ್ ಆರ್ಬಿಟ್ ಅಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇದೆ. ಅಂಡ್ ವಿ ನೋ ದಟ್ ದ ಫೋರ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. ಅಲ್ಲಿಗೆ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದ್ದಂಗೆ ಫೋರ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. therefore these electrons will be attached to the nucleus with very less amount of energy, with very less amount of force. ಯಾಕೆ? ಡಿಸ್ಟೆನ್ಸ್ ಜಾಸ್ತಿ ಇದೆ. ಅಲ್ಲಿಗೆ ಇವೆರಡರ ನಡುವೆ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ ಅಂದಮೇಲೆ ನಾನು ಇದನ್ನ ಎಲೆಕ್ಟ್ರಾನ್ ಅನ್ನ ರಿಮೂವ್ ಮಾಡಬೇಕು ಅಂದ್ರೆ ಅದಕ್ಕೆ ಎಕ್ಸ್ಟರ್ನಲ್ ಎನರ್ಜಿ ಸಪ್ಲೈ ಮಾಡಬೇಕಲ್ವಾ? ವಿ ಹ್ಯಾವ್ ಟು ಸಪ್ಲೈ ದ ಎಕ್ಸ್ಟರ್ನಲ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಡಿಫರೆಂಟ್ ಫಾರ್ಮ್ಸ್. It may be thermo energy, nothing but heat. It may be light energy. It may be electric or magnetic field energy. It may be kinetic energy. Whatever may be the form of the energy. ಆಗೇನಾಗುತ್ತೆ, ಈ ಎಲೆಕ್ಟ್ರಾನು ಈ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡು ಹೊರಗಡೆ ಬರುತ್ತೆ. therefore electron comes out of the atom when the energy is ಗಿವನ್ ಟು ಇಟ್. ಅದ್ರ ಮೇಲೆ ಯಾವಾಗ ಎನರ್ಜಿನ ಕೊಡ್ತೀವೋ ಆಗ ಎಲೆಕ್ಟ್ರಾನ್ಗಳು ಹೊರಗಡೆ ಬರ್ತವೆ. therefore we can conclude that when we supply suitable amount of energy to the atom, the electron will absorb that energy and it comes out of the atom. and ಈ ನಾವು ಸಪ್ಲೈ ಮಾಡಿರೋಂಥ ಎನರ್ಜಿ ಒಂದು ಮಿನಿಮಮ್ ಎನರ್ಜಿನಾದ್ರು ಆಗಿರ್ಬೇಕು. ಯಾಕೆ? there is a bond, there is a force of attraction between these two. ಆ ಫೋರ್ಸ್ ಅನ್ನ ಮೀರಿ ನಾವು ಎನರ್ಜಿನ ಸಪ್ಲೈ ಮಾಡಬೇಕು. ಅಲ್ಲಿಗೆ ಈ ಎಲೆಕ್ಟ್ರಾನ್ ಎಮಿಷನ್ ಅನ್ನ ನಾವು ಆನ್ ದ ಬೇಸಿಸ್ ಆಫ್ ವಾಟ್ ಟೈಪ್ ಆಫ್ ಎನರ್ಜಿ ಈಸ್ ಸಪ್ಲೈಯಿಂಗ್, ಈ ಎಕ್ಸ್ಟರ್ನಲ್ ಎನರ್ಜಿ ಯಾವ ರೂಪದಲ್ಲಿದೆ ಅನ್ನೋ ಆಧಾರದ ಮೇಲೆ ವಿ ಕ್ಲಾಸಿಫೈ ದ ಎಲೆಕ್ಟ್ರಾನ್ ಎಮಿಷನ್ ಇಂಟು 4 ಟೈಪ್ಸ್. ಈಗ ಸದ್ಯಕ್ಕೆ ನಿಮ್ಮ there are lot more types of electron emission, but ನಿಮ್ಗಿರ ಅಂತದ್ದು 4 ತರದ ಎಲೆಕ್ಟ್ರಾನ್ ಎಮಿಷನ್. ಫಸ್ಟ್ ಒನ್ is thermionic emission, and second one is photoelectric emission,
and third one is secondary emission, and last one, fourth one is field emission. Here the name itself suggests the type of energy which we are supplying. ನಾವು ಯಾವ ತರದ ಎನರ್ಜಿನ ನಾವು ಸಪ್ಲೈ ಮಾಡ್ತಾ ಇದೀವಿ ಅನ್ನೋದನ್ನ ಆ ನೇಮೇ ಸಜೆಸ್ಟ್ ಮಾಡ್ಬಿಡುತ್ತೆ. ಹಿಯರ್ ಥರ್ಮೋ ಮೀನ್ಸ್ ಹೀಟ್, photo means light, secondary means kinetic energy, field means field energy. It may be electric field, it may be magnetic field. Okay, ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಥರ್ಮೋಯಾನಿಕ್ ಎಮಿಷನ್ ಮೀನ್ಸ್ ಒಂದು ಆಟಮ್ ಇದೆ, ಆಟಮ್ ಅಲ್ಲಿ ಸೆಂಟ್ರಲ್ ಕೋರ್ ಇರುತ್ತೆ, ಅದ್ರ ಸುತ್ತ ಎಲೆಕ್ಟ್ರಾನ್ಸ್ಗಳು ರಿವಾಲ್ವ್ ಆಗ್ತಾ ಇರ್ತವೆ. ಆ ಎಲೆಕ್ಟ್ರಾನ್ಗೆ ನಾವು ಹೀಟ್ ರೂಪದಲ್ಲಿ ಎನರ್ಜಿನ ಸಪ್ಲೈ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. The electrons, let we choose a metal are so called conductors. ಯಾಕೆ ಅವನ್ನ ಕಂಡಕ್ಟರ್ಸ್ ಅಂತ ಕರಿತೀವಿ? It contains more number of free electrons which are helping for the conductivity of electricity. ಅದಕ್ಕೆ ಅವನ್ನ ಕಂಡಕ್ಟರ್ಸ್ ಅಂತ ಕರಿತೀವಿ. ಆ ಕಂಡಕ್ಟರ್ಸ್ ಗಳಿಗೆ ನಾವು ಹೀಟ್ ಅನ್ನ ಸಪ್ಲೈ ಮಾಡಿದಾಗ ಎಲೆಕ್ಟ್ರಾನ್ಸ್ ಗಳು ಆ ಹೀಟ್ ಎನರ್ಜಿನ ಅಬ್ಸರ್ವ್ ಮಾಡ್ಕೋತೇವೆ. ದೇ ವಿಲ್ ಕಮ್ ಔಟ್ ಆಫ್ ದಿ ಆಟಮ್. ಈ ಹೀಟ್ ಎನರ್ಜಿ ನಥಿಂಗ್ ಬಟ್ ವಿ ಹ್ಯಾವ್ ಟು ಸಪ್ಲೈ ದ ಹೀಟ್ ಎನರ್ಜಿ ಟು ಇನ್ಕ್ರೀಸ್ ದ ಟೆಂಪರೇಚರ್ ಅಪ್ ಟು 2500 to 3000 ಕೆಲ್ವಿನ್ ಡಿಗ್ರಿ ಸೆಂಟಿಗ್ರೇಡ್. ಆಗ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಗಳು ಹೊರಗಡೆ ಬರ್ತವೆ. This type of electron emission is called thermionic emission. Means we are supplying the energy in the form of heat. Heat energy ರೂಪದಲ್ಲಿ ಎನರ್ಜಿನ ಸಪ್ಲೈ ಮಾಡ್ತಾ ಇದೀವಿ. Again photoelectric emission. Photo means light. ನಾವು ಸಪ್ಲೈ ಮಾಡಿರೋಂಥ ಎನರ್ಜಿ ಏನಾದ್ರೂ ಲೈಟ್ ಎನರ್ಜಿ ಆಗಿತ್ತು ಅಂತ ತಿಳ್ಕೊಳ್ಳಿ. The energy of a light will be defined by the Planck's quantum theory. E is equal to h nu. Okay, R is equal to mc square. ಆ ಲೈಟ್ ಎನರ್ಜಿನ ಎಲೆಕ್ಟ್ರಾನ್ಸ್ ಗಳು ಅಬ್ಸರ್ವ್ ಮಾಡ್ತವೆ. ಅಗೈನ್ ದೇ ಕಮ್ ಔಟ್ ಆಫ್ ದಿ ಎಲೆಕ್ಟ್ರಾನ್ ಆಟಮ್. ಆಟಮ್ ಇಂದ ಎಲೆಕ್ಟ್ರಾನ್ಸ್ ಗಳು ಹೊರಗಡೆ ಬರ್ತವೆ. ಅಗೈನ್ ವಿ ಆರ್ ಸಪ್ಲೈಯಿಂಗ್ ದ ಎನರ್ಜಿ ಇನ್ ದ ಫಾರ್ಮ್ ಆಫ್ ಎ ಲೈಟ್. ಹೆನ್ಸ್ ಇಟ್ ಇಸ್ ಸೋ ಕಾಲ್ಡ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್. ಅದ್ರ ಬಗ್ಗೆ ಡೆಪ್ತ್ ಆಗಿ ಹೇಳ್ಕೊಡ್ತೀನಿ ನೆಕ್ಸ್ಟ್ ಒಂದು 10 to 15 minutes ಅಲ್ಲಿ. The next thing is secondary emission. Secondary emission means, for example, let we choose a metal. ಒಂದು ಮೆಟಲ್ ಇದು. ಓಕೆ, ಆ ಮೆಟಲ್ಗೆ ನಾನು ಏನ್ ಮಾಡ್ತೀನಿ, ವಿ ವಿಲ್ ಅಪ್ಲೈ ಎ ಸೂಟಬಲ್ ಎಲೆಕ್ಟ್ರಿಕ್ ಫೀಲ್ಡ್ in the order of 10 to the power of 8 to 10 to the power of 9 volt per meter. Okay, means we are supplying the energy in form of a field. Means we are supplying the energy in the form of a electric field. ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕಾದ್ರೂ ಆಗಿರ್ಬೋದು. ಆ ಕಡೆ ಈ ಕಡೆ ಎರಡು ಹೈಲಿ ಸ್ಟ್ರಾಂಗ್ ಪೋಲ್ಸ್ ಅನ್ನ ಪ್ರೊಜೆಕ್ಟ್ ಮಾಡೋದು. ಇಸ್ ಸೋ ಕಾಲ್ಡ್ ಫೀಲ್ಡ್ ಎಮಿಷನ್. ಇದು ಈಗ ಏನಾಗುತ್ತೆ, ವಿ ಆರ್ ಸಪ್ಲೈಯಿಂಗ್ ದ ಎನರ್ಜಿ. ದೀಸ್ ಫೀಲ್ಡ್ ಎನರ್ಜಿ ವಿಲ್ ಬಿ ಅಬ್ಸಾರ್ಬ್ ಬೈ ದ ಎಲೆಕ್ಟ್ರಾನ್ ಅಂಡ್ ದ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ವಿಲ್ ಟೇಕ್ಸ್ ಪ್ಲೇಸ್. These type of energy is so called field energy, or this type of emission is so called field emission. We have to supply the energy in the form of a electric field or magnetic field. Then last one is secondary emission. ಏನು ಸೆಕೆಂಡರಿ ಎಮಿಷನ್ ಅಂದ್ರೆ, ಇದೊಂದು ಮೆಟಲ್ ಸರ್ಫೇಸ್ ಅಂತ ತಿಳ್ಕೊಳ್ಳೋಣ. ಈ ಮೆಟಲ್ ಸರ್ಫೇಸ್ ಮೇಲೆ ಏನ್ ಮಾಡ್ತೀನಿ, ವಿ ವಿಲ್ ಇನ್ಸಿಡೆಂಟ್ ದ ಎಲೆಕ್ಟ್ರಾನ್ ಆಫ್ ವೆರಿ ಹೈ ಕೈನೆಟಿಕ್ ಎನರ್ಜಿ. ನಾನು ಇನ್ಸಿಡೆಂಟ್ ಮಾಡಿರೋಂಥ ಎಲೆಕ್ಟ್ರಾನ್ ನ ಕೈನೆಟಿಕ್ ಎನರ್ಜಿ ಇಟ್ ಶುಡ್ ಬಿ ವೆರಿ ಲಾರ್ಜ್, so that it should transfer its kinetic energy to the another electron which is embedding in the metal surface. ಈ ಕೈನೆಟಿಕ್ ಎನರ್ಜಿನ ಇದಕ್ಕೆ ಕ್ಯಾರಿ ಮಾಡಿದಾಗ ಈ ಕೈನೆಟಿಕ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡು ದೇ ವಿಲ್ ಕಮ್ ಔಟ್ ಆಫ್ ದಿ ಮೆಟಲ್ ಸರ್ಫೇಸಸ್. ಇಲ್ಲಿ ಎನರ್ಜಿನ ನಾವೇನ್ ಮಾಡ್ತಾ ಇದೀವಿ, ಕೈನೆಟಿಕ್ ಎನರ್ಜಿ ರೂಪದಲ್ಲಿ ಎನರ್ಜಿನ ಸಪ್ಲೈ ಮಾಡ್ತಾ ಇದೀವಿ.
ಅಗೈನ್ ಇವು ನಾಲ್ಕರಲ್ಲೂ ಥರ್ಮೋಯಾನಿಕ್ ಎಮಿಷನ್ ಆಗಿರ್ಬೋದು, ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಆಗಿರ್ಬೋದು, ಫೀಲ್ಡ್ ಎಮಿಷನ್ ಆಗಿರ್ಬೋದು, ಮತ್ತೆ ಸೆಕೆಂಡರಿ ಎಮಿಷನ್ ಆಗಿರ್ಬೋದು. ಈ ನಾಲ್ಕರಲ್ಲೂ ನಾವು ಒಂದೇ ಕನ್ಕ್ಲೂಷನ್ ಅನ್ನ ಅಬ್ಸರ್ವ್ ಮಾಡ್ತಾ ಇರೋದು, ವೆನ್ ಎನರ್ಜಿ is incidenting or incident on a metal surface or a atom, the electrons will come out of the atom. Only the thing is, we are supplying the different forms of energies. Thermionic emission alli we are supplying the energy in the form of a heat. Photoelectric emission alli we are supplying the energy in the form of a light. Secondary emission alli we are supplying the energy in the form of kinetic energy. High kinetic energy irande electron anna adra mele incident ಮಾಡ್ತಾ ಇದೀವಿ. ಆ ಇನ್ಸಿಡೆಂಟ್ ಎಲೆಕ್ಟ್ರಾನ್ ಇನ್ನೊಂದು ಎಲೆಕ್ಟ್ರಾನ್ಗೆ ಎನರ್ಜಿನ ಟ್ರಾನ್ಸ್ಫರ್ ಮಾಡುತ್ತೆ, ಎರಡು ಹೊರಗಡೆ ಬರ್ತವೆ, ಇನ್ಸಿಡೆಂಟ್ ಮತ್ತೆ ಎಮಿಟೆಡ್. ಅಗೈನ್ ದ ಫೀಲ್ಡ್ ವಿ ಆರ್ ಸಪ್ಲೈಯಿಂಗ್ ದ ಎನರ್ಜಿ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್. ಅಲ್ಲಿಗೆ ನಮ್ಗೆ ಒಂದು ಕನ್ಕ್ಲೂಷನ್ ಗೊತ್ತಾಗ್ತಾ ಇದೆ, ವೆನ್ ಎಲ್ energy of suitable frequency incident on a atom or a metal surface, the electron, the negatively charged particle will come out of it ಅನ್ನೋದನ್ನ ಗೊತ್ತಾಗ್ತಾ ಇದೆ. ರೈಟ್. ಈ ಎಲೆಕ್ಟ್ರಾನಿಕ್ ಈ ಕಂಪ್ಲೀಟ್ ಎಮಿಷನ್ ಅನ್ನ ಫಸ್ಟ್ ಏನ್ ಮಾಡಿದ್ದು, ಕಂಡುಹಿಡಿದಿದ್ದು ಯಾರು? ಈ ಎಲೆಕ್ಟ್ರಾನಿಕ್ ಎಮಿಷನ್ ಅನ್ನ ಎನ್ರಿಚರ್ಡ್ಸ್ ಅನ್ನ ಒಬ್ಬ ಸೈಂಟಿಸ್ಟು. ಅವನು ಯಾವಾಗ ಕಂಡುಹಿಡ್ದ? when he started the study on production and detection of electromagnetic waves in 1887. okay, ಅಲ್ಲಿಗೆ ಮೂರು ಮೇಜರ್ ಸೈಂಟಿಸ್ಟ್ಗಳು ಈ ಅಬ್ಸರ್ವೇಷನ್, ಈ ಎಮಿಷನ್ ಬಗ್ಗೆ ಥಿಯರೀಸ್ ಗಳನ್ನ ಬರಿತಾ ಹೋಗ್ತಾರೆ. ಫಸ್ಟ್ ಒನ್ ಈಸ್ ಅರ್ತ್ಸ್ ಅಬ್ಸರ್ವೇಷನ್. ವಾಟ್ ಹಿ ನೋಟಿಸ್ಡ್ ವೈಲ್ ಸ್ಟಡಿಯಿಂಗ್ ದಟ್ ಅನ್ನೋದನ್ನ ನೋಡೋದಾದ್ರೆ, ಎರಡು ಮೆಟಲ್ ರಿಂಗ್ಸ್ ಅನ್ನ ಎರಡು ಮೆಟಲ್ ಬಾಬ್ಗಳನ್ನ ತಗೋತಾನೆ. ಈ ಮೆಟಲ್ ಬಾಬ್ಗಳನ್ನ ಒಂದು ಮೆಟಾಲಿಕ್ ರಿಂಗ್ ಗೆ ಕನೆಕ್ಟ್ ಮಾಡ್ತಾನೆ. ಅಗೈನ್ ದಿಸ್ ಈಸ್ ಆಲ್ಸೋ ಮೆಟಾಲಿಕ್ ಬಾಬ್, ದಿಸ್ ಈಸ್ ಆಲ್ಸೋ ಮೆಟಾಲಿಕ್ ಬಾಬ್, ದಿಸ್ ಇಸ್ ಎ ಒಂದು ರಿಂಗ್ ಶೇಪ್ಡ್ ಮೆಟಲ್. ಈ ರಿಂಗ್ ಶೇಪ್ಡ್ ಮೆಟಲ್ ಮೇಲೆ ಯಾವಾಗ ಲೈಟ್ ಎನರ್ಜಿ ಆಫ್ ಸೂಟಬಲ್ ಫ್ರೀಕ್ವೆನ್ಸಿ ಇನ್ಸಿಡೆಂಟ್ ಆಗುತ್ತೋ, ದಿಸ್ ಇಸ್ ದ ಲೈಟ್ ಎನರ್ಜಿ. ಮೀನ್ಸ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಫೋಟೋ ಎಲೆಕ್ಟ್ರಿಕ್ ಎಮಿಷನ್, ಬಿಕಾಸ್ ವಿ ಆರ್ ಸಪ್ಲೈಯಿಂಗ್ ದ ಎನರ್ಜಿ ಇನ್ ದ ಫಾರ್ಮ್ ಆಫ್ ಎ ಲೈಟ್. ಹಾಗೇನಾಗುತ್ತೆ, ಈ ಎರಡು ಮೆಟಲ್ ಬಾಬ್ ನಡುವೆ ಸ್ಪಾರ್ಕ್ ಪ್ರೊಡ್ಯೂಸ್ ಆಗ್ಬಿಡುತ್ತೆ. ಸ್ಪಾರ್ಕ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಕರೆಂಟ್. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಈ ರೋಡ್ ಸೈಡ್ ಅಲ್ಲೆಲ್ಲ ಟಿಸಿಗಳ ಮೇಲೆ ನಿಮ್ಗೆ ನೈಟ್ ಟೈಮ್ ನೋಡಿದ್ರೆ ನಿಮ್ಗೆ ಸಣ್ಣ ಸಣ್ಣ ಸ್ಪಾರ್ಕ್ ಗಳು ಪ್ರೊಡ್ಯೂಸ್ ಆಗ್ತಾರೆ, ಎಕ್ಸಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆರ್ ವೋಲ್ಟೇಜ್. ಓಕೆ, ಅಲ್ಲಿಗೆ ಎಲೆಕ್ಟ್ರಿಕ್ ಕರೆಂಟ್ ಅಥವಾ ಸ್ಪಾರ್ಕ್ ಬರ್ತಾ ಇದೆ ಅಂದ್ರೆ ಅರ್ಥ ಇಲ್ಲಿ ಚಾರ್ಜಸ್ ಗಳು ಬರ್ತಾ ಇದೆ. ಚಾರ್ಜಸ್ ಗಳು ಬರ್ತಾ ಇದೆ ಅಂದ್ರೆ ಯಾವ್ದು ಬರಕ್ ಸಾಧ್ಯ? ಅಟ್ ಎನಿ ಕಾಸ್ಟ್ ದ ಪ್ರೋಟಾನ್ಸ್ ವಿಲ್ ನಾಟ್ ಎಮಿಟ್ ಫ್ರಮ್ ದ ಮೆಟಾಲಿಕ್ ಸರ್ಫೇಸ್ or an atom. The only possibility is the electron emission from the metal surface or an atom. Okay, ಅಲ್ಲಿಗೆ ಇಲ್ಲಿ ಎಲೆಕ್ಟ್ರಾನ್ಗಳು ಹೊರಗಡೆ ಬರ್ತಾ ಇದಾವೆ. ಅಲ್ಲಿಗೆ ಒಂದು ಕನ್ಕ್ಲೂಡ್ ಮಾಡ್ತಾನೆ, ಏನು? when a light of suitable frequency incident on the metal surface, the negatively charged particle will come out of it ಅನ್ನೋದನ್ನ ಹೇಳ್ತಾನೆ. ಇದಾದ್ಮೇಲೆ ಏನ್ ಮಾಡ್ತಾನೆ, ಆಲ್ವಾಚನ ಇನ್ನೊಬ್ಬ ಸೈಂಟಿಸ್ಟ್ ಬರ್ತಾನೆ. ಅವನೇನ್ ಮಾಡ್ತಾನೆ, ಒಂದು ಜಿಂಕ್ ಪ್ಲೇಟ್ ಅನ್ನ ತಗೋತಾನೆ, ಅದಕ್ಕೆ ಒಂದು ಗೋಲ್ಡ್ ಲೀಫ್ ನ ಕನೆಕ್ಟ್ ಮಾಡ್ತಾನೆ. ದಿಸ್ ಇಸ್ ಅ ಜಿಂಕ್ ಪ್ಲೇಟ್. ಇದ್ರ ಮೇಲೆ ಲೈಟ್ ಅನ್ನ ಇನ್ಸಿಡೆಂಟ್ ಮಾಡ್ತಾನೆ. ಫಸ್ಟ್ ಇಟ್ ಟೇಕ್ಸ್ ನೆಗೆಟಿವ್ಲಿ ಚಾರ್ಜ್ಡ್ ಜಿಂಕ್ ಪ್ಲೇಟ್, ಇಟ್ ಬಿಕಮ್ಸ್ ನ್ಯೂಟ್ರಲ್. ಯಾಕಾಯ್ತು ಹಿಂಗೆ ಅನ್ನೋದು ನೆಕ್ಸ್ಟ್ ಡೌಟ್ ಆಗ್ಬಿಡುತ್ತೆ ಅವನಿಗೆ. ಇದು ನ್ಯೂಟ್ರಲ್ ಆಯ್ತೋ ಇಲ್ವೋ ಅಂತ ಕಂಡುಹಿಡಿಯಕ್ಕೆ ಈ ಯೂಸ್ ದ ಗೋಲ್ಡ್ ಲೀಫ್ ಆಸ್ ಎ ಡಿಟೆಕ್ಷನ್ ಫಾರ್ ದಿ ಚಾರ್ಜ್. ಓಕೆ, ಇಲ್ಲಿ ನೆಗೆಟಿವ್ ಚಾರ್ಜ್ ನನ್ನ ಅರ್ಥ ಏನು? ಎಲೆಕ್ಟ್ರಾನ್ಸ್ ಗಳ ಸಂಖ್ಯೆ ಪ್ರೋಟಾನ್ಸ್ ಗಿಂತ ಜಾಸ್ತಿ ಇದೆ.
ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಒಂದು ಯಾವ್ದಾದ್ರು ಒಂದು ಆಟಮ್ ಒಂದು ಮೆಟಲ್ ಸರ್ಫೇಸ್ ಏನೋ ನೆಗೆಟಿವ್ಲಿ ಚಾರ್ಜ್ಡ್ ಆಗಿದೆ ಅಂದ್ರೆ ಅರ್ಥ ಇಟ್ ಕಂಟೈನ್ಸ್ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ದ್ಯಾನ್ ಪ್ರೋಟಾನ್ಸ್ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಓಕೆನಾ? ಅದಾದ್ಮೇಲೆ ಇದು ಯಾವಾಗ ಲೈಟ್ ಇನ್ಸಿಡೆಂಟ್ ಆಗುತ್ತೋ ಇದು ನ್ಯೂಟ್ರಲ್ ಆಗ್ಬಿಡುತ್ತೆ. ಹಂಗಾರೆ ಎಲೆಕ್ಟ್ರಾನ್ಸ್ ಗಳ ಸಂಖ್ಯೆ ಪ್ರೋಟಾನ್ಸ್ಗೆ ಈಕ್ವಲ್ ಆಗಿದೆ ಅಂದ್ರೆ ಅರ್ಥ ಎಲೆಕ್ಟ್ರಾನ್ಸ್ ಗಳ ಸಂಖ್ಯೆ ಕಡಿಮೆ ಆಗಿದೆಯಾ? ಅಲ್ಲಿಗೆ ಅರ್ಥ ಏನ್ ಬರ್ತಾ ಇದೆ? ಇಲ್ಲಿಂದ ಎಲೆಕ್ಟ್ರಾನ್ಸ್ ಗಳು ಹೊರಗಡೆ ಬರ್ತಾ ಇದಾವೆ. ಅಂಡ್ ದ ನೆಕ್ಸ್ಟ್ ಇನ್ನೊಂದು ಅಬ್ಸರ್ವ್ ಮಾಡ್ತಾನೆ, ಇಟ್ ಟೇಕ್ಸ್ ದ ನ್ಯೂಟ್ರಲ್ ಜಿಂಕ್ ಪ್ಲೇಟ್, ಇಟ್ ಬಿಕಮ್ಸ್ ಪಾಸಿಟಿವ್ಲಿ ಚಾರ್ಜ್ಡ್. ಅಗೈನ್ ದೇರ್ ಇಸ್ ಎ ಎಲೆಕ್ಟ್ರಾನ್ ಎಮಿಷನ್. ಎಲೆಕ್ಟ್ರಾನ್ಸ್ ಗಳು ಇನ್ನೂ ಕಡಿಮೆ ಆಯ್ತು, ಅಲ್ಲಿಗೆ ಪ್ರೋಟಾನ್ ಸಂಖ್ಯೆ ಜಾಸ್ತಿ ಆಯ್ತು. ಅಗೈನ್ ನೆಕ್ಸ್ಟ್ ಒನ್, it takes the positively charged plate, it becomes more positively charged plate. ಈ ಮೂರಲ್ಲೂ ಅಬ್ಸರ್ವ್ ಮಾಡ್ತಾ ಇರ್ತದೇನು ಅಂತ ಅಬ್ಸರ್ವ್ ಮಾಡಿರೋದೇನು ಅಂದ್ರೆ, when a light of suitable frequency incident on a metal surface, the negatively charged particles will come out of the metal surface. ನೆಗೆಟಿವ್ಲಿ ಚಾರ್ಜ್ ಪ್ಲೇಟ್ ತಗೊಂಡ ನ್ಯೂಟ್ರಲ್ ಆಯ್ತು, ನ್ಯೂಟ್ರಲ್ ತಗೊಂಡ ಪಾಸಿಟಿವ್ ಆಯ್ತು, ಪಾಸಿಟಿವ್ ತಗೊಂಡ ಇಟ್ ಬಿಕಮ್ಸ್ ಮೋರ್ ಪಾಸಿಟಿವ್ಲಿ ಚಾರ್ಜ್ ಪ್ಲೇಟ್. ನಥಿಂಗ್ ಬಟ್ when a light of suitable frequency incident on the metal surface, the electrons will come out of it. ನೆಕ್ಸ್ಟ್ ಕೊನೆ ಇನ್ನೊಬ್ಬ ಸೈಂಟಿಸ್ಟ್ ಬರ್ತಾನೆ, ಸೋ ಕಾಲ್ಡ್ ಲಿನಾರ್ಡ್ ಅನ್ನೋ ಒಬ್ಬ ಸೈಂಟಿಸ್ಟ್. ಅವನೊಂದು ಎಕ್ಸ್ಪೆರಿಮೆಂಟಲ್ ಅರೇಂಜ್ಮೆಂಟ್ ಅನ್ನ ಮಾಡ್ತಾನೆ. ಏನ್ ಮಾಡ್ತಾನೆ? ಎರಡು ಪ್ಲೇಟ್ಗಳು, ಆ ಎರಡು ಪ್ಲೇಟ್ಗಳನ್ನ ಒಂದು ಯಾವುದೋ ಒಂದು ಗ್ಲಾಸ್ ಟ್ಯೂಬ್ ಒಳಗಡೆ ಎನ್ಕ್ಲೋಸ್ ಮಾಡಿರ್ತಾನೆ. ಈ ಗ್ಲಾಸ್ ಟ್ಯೂಬ್ಗೆ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ತಾನೆ, ಆ ಬ್ಯಾಟ್ರಿಗೆ ಒಂದು ಆಂಪ್ ಮೀಟರ್ ಅಂಡ್ ವೋಲ್ಟೇಜ್ ಚೆಕ್ ಮಾಡಕ್ಕೆ ಒಂದು ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿರ್ತಾನೆ. ಇದೊಂದು ಗ್ಲಾಸ್ ಟ್ಯೂಬ್. ಈ ಗ್ಲಾಸ್ ಟ್ಯೂಬ್ ಒಳಗಡೆ ಯಾವುದೇ ಲೈಟ್ ಇನ್ಸಿಡೆಂಟ್ ಆಗಿಲ್ಲ. ಬ್ಯಾಟ್ರಿ ಆನ್ ಮಾಡ್ತಾನೆ. ಇಟ್ ವಿಲ್ ಗಿವ್ ಸರ್ಟೈನ್ ಅಮೌಂಟ್ ಆಫ್ ವೋಲ್ಟೇಜ್ ಆಲ್ಸೋ, ಬಟ್ ದೇರ್ ಇಸ್ ನೋ ಕರೆಂಟ್ ಇನ್ ದ ಆಮ್ಮೀಟರ್. ಆ ಆಮ್ಮೀಟರ್ ಯಾವುದೇ ರೀತಿಯಾದ ಕರೆಂಟ್ ಅನ್ನ ಡಿಟೆಕ್ಟ್ ಮಾಡಲ್ಲ. ಯಾಕೆ? ಇಲ್ಲಿ ಎರಡು ಪ್ಲೇಟ್ಗಳ ನಡುವೆ ಎ ಅಂಡ್ ಬಿ ಅಂತಾನೆ ಕರ್ಕೊಳ್ಳೋಣ. ಎರಡು ಪ್ಲೇಟ್ಗಳ ನಡುವೆ ಯಾವುದೇ ರೀತಿಯಾದ ಕಾಂಟ್ಯಾಕ್ಟ್ ಇಲ್ಲ. ದೇರ್ ಫೋರ್ ದೇರ್ ಇಸ್ ನೋ ಫ್ಲೋ ಆಫ್ ಚಾರ್ಜಸ್ ಫ್ರಮ್ ಪ್ಲೇಟ್ ಎ ಟು ಪ್ಲೇಟ್ ಬಿ. ಅದಾದ್ಮೇಲೆ ಏನ್ ಮಾಡ್ತಾನೆ? ಈ ಇನ್ಸಿಡೆಂಟಲ್ ಲೈಟ್ ಆಫ್ ಸೂಟಬಲ್ ಫ್ರೀಕ್ವೆನ್ಸಿ ಅಂದ ಪ್ಲೇಟ್ ಎ, ಲೆಟ್ ಇಟ್ ಬಿ ಎಮಿಟಾರ್ ಅಂತಾನೆ ಕರ್ಕೊಳ್ಳೋಣ. ಇದನ್ನ ಕಲೆಕ್ಟಾರ್ ಅಂತಾನೆ ಕರ್ಕೊಳ್ಳೋಣ. ಯಾಕೆ? ಇಲ್ಲಿಂದ ಎಮಿಟ್ ಆಗುತ್ತೆ, ಇದ್ರ ಮೇಲೆ ಕಲೆಕ್ಟ್ ಆಗುತ್ತೆ. ಯಾವಾಗ ಲೈಟ್ ಆಫ್ ಸೂಟಬಲ್ ಫ್ರೀಕ್ವೆನ್ಸಿ ಇಮಿಟ್ ಆಯ್ತೋ ಎಲೆಕ್ಟ್ರಾನ್ಸ್ಗಳು ಹೊರಗಡೆ ಬರ್ತವೆ. ಈ ಎಲೆಕ್ಟ್ರಾನ್ಸ್ಗಳು ಹೋಗಿ ಇಲ್ಲಿ ಲೊಕೇಟ್ ಆಗ್ತವೆ, ಕಲೆಕ್ಟ್ ಆಗ್ತವೆ. ಅಲ್ಲಿಗೆ there is a movement or flow of electrons from one plate to another plate. This indicates or this is detected in the ammeter, means current. Therefore, he also concludes the same thing when a negatively charged particle, when a light of suitable frequency incident on the metal surface, the negatively charged particles will be emitted from the metal surface ಅನ್ನೋದನ್ನ ಕನ್ಕ್ಲೂಡ್ ಮಾಡ್ತಾನೆ. ರೈಟ್? ಅಲ್ಲಿಗೆ ಒಂದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ನ ಈ ಮೂರೂ ಅಬ್ಸರ್ವೇಷನ್ ಇಂದ ಒಂದು ಕನ್ಕ್ಲೂಷನ್ ಬರ್ಬೋದು. ಫೋಟೋ ಎಲೆಕ್ಟ್ರಿಕ್ ಅಂದ ತಕ್ಷಣ ನಿಮ್ಗೆ ತಲೆಯಲ್ಲಿ ಬರ್ಬೇಕಾಗಿರೋಂಥ ಫಸ್ಟ್ ಕಾನ್ಸೆಪ್ಟೇ ದ ಲೈಟ್ ವಿಲ್ ಬಿ ಎಮಿಟೆಡ್, ದ ಎನರ್ಜಿ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಲೈಟ್. ಲೈಟ್ ರೂಪದಲ್ಲಿ ನಾವು ಎನರ್ಜಿನ ಸಪ್ಲೈ ಮಾಡ್ತಾ ಇದೀವಿ ಅನ್ನೋದನ್ನ ಗೊತ್ತಾಗಬೇಕು ನಿಮ್ಗೆ. ಈ ಮೂರು ಅಬ್ಸರ್ವೇಷನ್ ನಾವು ಅದನ್ನೇ ನೋಡ್ತಾ ಇರೋದು. when the energy of suitable in frequency in the form of light incident on the metal surface, the electrons or the negatively charged particles will be emitted from it. ಅಂದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅನ್ನ ನಾವು ಡಿಫೈನ್ ಮಾಡೋದೇ ಇದ್ರೆ ಯಾವ ತರ ಡಿಫೈನ್ ಮಾಡ್ಬೋದು? ದ ಪ್ರೋಸೆಸ್ ಆಫ್ ಎಮಿಷನ್ ಆಫ್ negatively charged particle from the metal surface when the light of suitable frequency incident on it.
ಯಾವಾಗ ಒಂದು ಮೆಟಲ್ ಸರ್ಫೇಸ್ ಮೇಲೆ ಒಂದು ಲೈಟ್ ಇನ್ಸಿಡೆಂಟ್ ಆಗುತ್ತೋ, ಈ ಲೈಟ್ಗೆ ಸೂಟಬಲ್ ಫ್ರೀಕ್ವೆನ್ಸಿ ಇರಬೇಕು, ಸೂಟಬಲ್ ಎನರ್ಜಿ ಇರಬೇಕು ಇದಕ್ಕೆ. ಆ ಎನರ್ಜಿ ಎಮಿಟ್ ಇನ್ಸಿಡೆಂಟ್ ಆಗುತ್ತೋ ಎಲೆಕ್ಟ್ರಾನ್ಸ್ಗಳು ಹೊರಗಡೆ ಬರ್ತವೆ. ದಿಸ್ ಕಂಪ್ಲೀಟ್ ಪ್ರೋಸೆಸ್ ಈಸ್ ಸೋ ಕಾಲ್ಡ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಫೋಟೋ ಮೀನ್ಸ್ ಲೈಟ್, ಎಲೆಕ್ಟ್ರಿಕ್ ಮೀನ್ಸ್ ಕರೆಂಟ್. ಲೈಟ್ ಇಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತಾ ಇದೆ. ಎಲೆಕ್ಟ್ರಾನ್ ಹೊರಗಡೆ ಬಂತು, ಮೂವ್ ಆಯ್ತು, ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. The light will be converting into electrical energy. Light energy is converting into electrical energy. That is what so called photoelectric effect. What do you mean by photoelectric effect? The process of emission of electrons from the metal surface. Yavaga? When a light of suitable frequency incident on it. Yavaga adara mele ondu ಲೈಟ್ ಇನ್ಸಿಡೆಂಟ್ ಆಗುತ್ತೋ ಆವಾಗ ಎಲೆಕ್ಟ್ರಾನ್ಸ್ ಹೊರಗಡೆ ಬರೋಂಥ ಪ್ರೋಸೆಸ್ಸನ್ನೇ ನಾವು ಏನಂತ ಕರಿತೀವಿ? ವಿ ವಿಲ್ ಕಾಲ್ ಇಟ್ ಆಸ್ ಎ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ.